ಇದು FM 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆಕಾಶವಾಣಿ ಚಿಂತನ ನಾಗೇಶ್ ಕಾಲೂರು ಅವರಿಂದ. ನಾನು ದಿನನಿತ್ಯ ತೋಟಕ್ಕೆ ಹೋಗುವ ದಾರಿಯಲ್ಲಿ ಹಾದು ಹೋಗುವಾಗ ಆ ಇರುವೆ ಗೂಡನ್ನು ಗಮನಿಸುವುದು ಒಂದು ಅಭ್ಯಾಸ. ಆದರೆ ಆ ದಿನ ಆ ಇರುವೆ ಗೂಡಿನಲ್ಲಿ ವಿಶೇಷ ಚಟುವಟಿಕೆ. ಮಳೆಗಾಲ ಇನ್ನೇನು ಶುರುವಾಗಲಿದೆ ಅನ್ನುವಾಗ ಸಾಮಾನ್ಯವಾಗಿ ರೈತಾಪಿ ವರ್ಗದವರಾದವರು ಜಾಗೃತರಾಗುವುದು ಮಾಮೂಲಿ. ಹೊಲದ ಉಳುಮೆ, ಗೊಬ್ಬರಗೋಡು ಹೊಂದಿಸಿಟ್ಟುಕೊಳ್ಳುವುದು, ತೋಡು ತೊರೆಗಳನ್ನು ಸ್ವಚ್ಛಗೊಳಿಸುವುದೆಲ್ಲ ಮಾಮೂಲಿ ಕೆಲಸ. ಮಳೆಗಾಲ ಬಂತೆಂದರೆ ಕೃಷಿಕರ ಬದುಕಿಗೆ ಒಂದು ವೇಗ ಬಂದಂತೆ. ಆದರೆ ಇಲ್ಲಿ ನಾನು ಹೇಳಬೇಕೆಂದಿರುವುದು ಈ ಇರುವೆ ಗೂಡಿನ ವಿಚಾರ. ನಮ್ಮಂತೆಯೇ ಕ್ರಿಮಿಕೀಟಗಳು ಕೂಡ ಮಳೆಗಾಲಕ್ಕೆ ಪೂರ್ವ ಸಿದ್ಧತೆಯಲ್ಲಿ ತೊಡಗಿರುತ್ತವೆ ಎಂಬ ಸಂಗತಿ ಕುತೂಹಲಕರವಾದದ್ದು. ಸುಮಾರು 1.5 ಅಡಿಯಷ್ಟು ವಿಸ್ತಾರವಿರುವ ಆ ಇರುವೆ ಗೂಡನ್ನು ಸುಮ್ಮನೆ ನಿಂತು ಗಮನಿಸತೊಡಗಿದೆ. ಆ ಗೂಡಿನ ಒಳಭಾಗದಿಂದ ಕೆಲವು ಇರುವೆಗಳು ಗುಲಗುಂಜಿ ಗಾತ್ರದ ಮಣ್ಣಿನ ಉಂಡೆಗಳನ್ನು ಉರುಳಿಸಿಕೊಂಡು ಬಂದು ಗೂಡಿನ ಹೊರಗೆ ದಬ್ಬುತ್ತಿದ್ದವು. ಅವುಗಳ ಪೈಕಿ ಕೆಲವು ಇರುವೆಗಳು ಅವುಗಳಿಗೆ ಮಾರ್ಗದರ್ಶನ ಮಾಡುತ್ತಿರುವಂತೆ ನನಗನಿಸಿತು. ತಮ್ಮ ಮೂತಿಯನ್ನು ಇತರ ಇರುವೆಗಳ ಮೂತಿಗೆ ಮುಟ್ಟಿಸಿ ಏನೋ ವಿಚಾರವನ್ನು ಅವುಗಳಿಗೆ ತಿಳಿಸುತ್ತಿದ್ದವು. ಇಲ್ಲೂ ಮೇಸ್ತ್ರಿ ಇರುವೆ, ಕೆಲಸಗಾರ ಇರುವೆ ಅಂತ ವರ್ಗೀಕರಣ ಇದ್ದಿರಬಹುದೋ ಏನೋ. ಅವುಗಳು ತಮ್ಮ ಗೂಡನ್ನು ಇನ್ನಷ್ಟು ಅಗಲ ಮಾಡುತ್ತಿದ್ದವು ಅಂತ ನನಗನಿಸಿತು. ಇನ್ನೊಂದು ಬದಿಯನ್ನು ಗಮನಿಸಿದಾಗ ಅಲ್ಲಿ ಕೆಲವು ಇರುವೆಗಳು ಬೆಳ್ಳಗಿನ ಮೊಟ್ಟೆಗಳನ್ನು ಗೂಡಿನ ಒಳಗೆ ಸಾಗಿಸುವ ಕೆಲಸದಲ್ಲಿ ನಿರತವಾಗಿದ್ದವು. ಪ್ರಾಯಶಃ ಅವುಗಳ ಸಂಸಾರ ದೊಡ್ಡದಾಗಿ ಒಳಗೆ ಹೆಚ್ಚಿನ ಸ್ಥಳಾವಕಾಶ ಮಾಡಲು ಈ ಕಾಮಗಾರಿ ನಡೆಯುತ್ತಿದ್ದಿರಬೇಕು. ಇವುಗಳ ಕಾರ್ಯವೈಖರಿಯನ್ನು ನೋಡುತ್ತಾ ಕುತೂಹಲಗೊಂಡ ನಾನು ನನ್ನ ಬುತ್ತಿಚೀಲದಿಂದ ಒಂದಿಷ್ಟು ಅನ್ನದ ಅಗುಳನ್ನು ಆ ಗೂಡಿನ ಬಳಿಯಲ್ಲಿ ಚೆಲ್ಲಿದೆ. ಈಗ ಇರುವೆಗಳು ತಮ್ಮ ಕೆಲಸ ನಿಲ್ಲಿಸಿ ಅನ್ನಕ್ಕೆ ಮುತ್ತಿಕೊಳ್ಳಬಹುದು ಅಂತ ನನ್ನ ಯೋಚನೆ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. 1-2 ಇರುವೆಗಳು ಆ ಅನ್ನದ ಅಗುಳನ್ನು ಮೂತಿಯಿಂದ ಮುಟ್ಟಿ ನೋಡಿ ವಾಪಸ್ ಹೋದವು. ಮೇಸ್ತ್ರಿ ಇರುವೆಗಳು ಬಂದು ನೋಡಿ ಹೋದವು. ಕ್ಷಣ ಮಾತ್ರದಲ್ಲಿ ಇನ್ನಷ್ಟು ಇರುವೆಗಳು ಬಂದು ಅನ್ನದ ಅಗುಳನ್ನು ಮುಟ್ಟಿ ಹೋದವು. ಇಷ್ಟೆಲ್ಲ ಕಾರ್ಯ ನಡೆದ ಮರುಗಳಿಗೆ ಅಲ್ಲಿ ಮತ್ತೊಂದು ತುರ್ತಾದ ಕಾಮಗಾರಿ ಶುರುವಾಯಿತು. ಲಘು ಬಗೆಯಿಂದ ಸಾಲುಗಟ್ಟಿ ಬಂದ ಇರುವೆ ಸಾಲು ಈ ಅನ್ನದ ಅಗುಳುಗಳನ್ನು ತಮ್ಮ ಮೂತಿಯಲ್ಲಿ ಹೊತ್ತೊಯ್ದು ಗೂಡಿನಿಂದ ಹೊರಹಾಕತೊಡಗಿದವು. ಕೆಲವೇ ನಿಮಿಷಗಳಲ್ಲಿ ನಾನು ಚೆಲ್ಲಿದ ಅನ್ನದ ಅಗುಳುಗಳು ಗೂಡಿನಿಂದ ಹೊರಗೆ ಎಸೆಯಲ್ಪಟ್ಟಿತು. ಮತ್ತೆ ಯಥಾಪ್ರಕಾರ ಮೇಸ್ತ್ರಿ ಇರುವೆಗಳು ಎಲ್ಲ ಇರುವೆಗಳಿಗೂ ಸಂದೇಶ ತಲುಪಿಸುವ ಕೆಲಸ ಮಾಡಿರಬೇಕು. ಮತ್ತೆ ಮೊದಲಿನ ಕಾರ್ಯಚಟುವಟಿಕೆ ಶುರುವಾಯಿತು. ಗೂಡಿನೊಳಗಿಂದ ಮಣ್ಣಿನ ಉಂಡೆಗಳು ಹೊರಬರತೊಡಗಿದವು. ಹೌದು, ಇರುವೆಗಳು ತಮ್ಮ ಕಾರ್ಯಬಾಹುಳ್ಯದ ನಡುವೆ ಯಾವ ಆಮಿಷಗಳಿಗೂ ಬಲಿಯಾಗಲಿಲ್ಲ. ಕ್ಷಣಿಕದ ಸುಖಕ್ಕಿಂತ ಅವುಗಳಿಗೆ ತಮ್ಮ ಗುರಿಯೇ ಮುಖ್ಯವಾಯಿತು. ಆ ಕ್ಷಣಕ್ಕೆ ನನಗನಿಸಿದ್ದು, ಕ್ರಿಮಿಕೀಟಾದಿಗಳಿಗೆ ಇರುವ ಬುದ್ಧಿ ಮನುಷ್ಯರಾದ ನಮಗೇಕೆ ಇಲ್ಲ? ಮಕ್ಕಳು ಕಲಿತು ಉತ್ತಮ ಪ್ರಜೆಗಳಾಗಲೆಂದು ಪೋಷಕರು ಕಾಲೇಜಿಗೆ ಕಳಿಸುತ್ತಾರೆ. ಕ್ಷಣಿಕದ ಆಮಿಷಕ್ಕೆ ಬಿದ್ದ ಕೆಲವು ಮಕ್ಕಳು ಚಟಗಳಿಗೆ ದಾಸರಾಗುತ್ತಾರೆ. ನಾಳಿನ ಉತ್ತಮ ಭವಿಷ್ಯದ ಕನಸು ಕಮರಿ ಹೋಗುತ್ತದೆ. ಪ್ರಾಯದ ದೈಹಿಕ ಆಕರ್ಷಣೆಗಳಿಗೆ ಬಲಿ ಬೀಳುವವರು ಕೆಲವರು. ಇಲ್ಲಿ ಇರುವೆಗಳ ಬದುಕು ನಮಗೊಂದು ಜೀವನ ಪಾಠವನ್ನು ತೆರೆದಿಡುತ್ತದೆ. ನಾವು ಗಮನಿಸುತ್ತಾ ಹೋದರೆ ಈ ಪ್ರಕೃತಿಯಲ್ಲಿ ನಮಗೆ ಹೆಜ್ಜೆ ಹೆಜ್ಜೆಗೂ ಪಾಠಗಳಿವೆ. ನೆಲದಲ್ಲಿ ಬಿದ್ದ ಒಂದು ತುತ್ತಿಗೂ ಕಾಗೆ ತನ್ನ ಬಳಗವನ್ನು ಕರೆಯುತ್ತದೆ. ಇದ್ದದ್ದನ್ನು ಹಂಚಿಕೊಂಡು ತಿನ್ನುವ ಪಾಠವನ್ನು ಕಲಿಸುತ್ತದೆ. ಎಷ್ಟೇ ಬಾರಿ ಬಲೆ ತುಂಡಾದರೂ ತನ್ನ ಹಠ ಬಿಡದ ಜೇಡ ಮತ್ತೆ ಬಲೆ ನೇಯುತ್ತಾ ಸತತ ಪ್ರಯತ್ನದಿಂದಲೇ ಫಲ ಅನ್ನುವುದನ್ನು ತೋರಿಸಿಕೊಡುತ್ತದೆ. ಜಗತ್ತಿಗೆ ಬೆಳಕು ಕೊಡುವ ಸೂರ್ಯ, ಚಂದ್ರ, ನಕ್ಷತ್ರಾದಿಗಳು ಯಾವ ಹಮ್ಮು ಬಿಮ್ಮೂ ಇಲ್ಲದೆ ತಮ್ಮ ಕಾರ್ಯ ಮಾಡುತ್ತಲೇ ಇರುತ್ತವೆ. ಏನೋ 1-2 ಉಪಕಾರ ಮಾಡಿದ ಮಾತ್ರಕ್ಕೆ ನಾವು ಮಾತ್ರ ಬೀಗುತ್ತೇವೆ. ನಿನ್ನೆ ಹುಟ್ಟಿ ಇಂದು ಬದುಕಿ ನಾಳೆ ಇಲ್ಲವಾಗುವ ನಮ್ಮ ಬದುಕಿನ ಪಯಣ ತೀರಾ ಅಲ್ಪಾವಧಿಯದು. ಕ್ಷಣಿಕವಾದ ಆಮಿಷಗಳಿಗೆ ಬಲಿ ಬೀಳದೆ ಸಾರ್ಥಕ ಜೀವನ ನಡೆಸಬೇಕೆಂಬವರಿಗೆ ಈ ಪ್ರಕೃತಿ ವಿಸ್ಮಯಗಳಿಂದಲೇ ಕಲಿಯಲು ಸಾಕಷ್ಟು ಪಾಠಗಳಿವೆ. ಅರಿವೇ ಗುರು ಎಂಬ ಭಾವಕ್ಕೆ ಶರಣಾಗೋಣ, ಅಲ್ಲವೇ? ಇದುವರೆಗೆ ನಾಗೇಶ್ ಕಾಲೂರು ಅವರು ಪ್ರಸ್ತುತಪಡಿಸಿದ ಚಿಂತನ ಆಲಿಸಿದಿರಿ. ಇದು ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.